ಶ್ರೀಮತೆ ರಾಮಾನುಜಾಯ ನಮಃ. ವೇದಮೀಮಾಂಸಾ ಶಾಸ್ತ್ರಾರ್ಥ. ಶ್ರೀರಾಮಶರ್ಮ ಅರೈಯರ್ ಮೇಲುಕೋಟೆ, 27/10/2024. ವೇದವಾಕ್ಯಗಳಿಗೆ ಯಾವ ಸಂದರ್ಭದಲ್ಲಿ ಯಾವ ಅರ್ಥಗಳನ್ನು ನಿರ್ಣಯಿಸಿ ಹೇಳಬೇಕು ಎಂಬ ಒಂದು ವಿಷಯ, ಮತ್ತು ಯಾವ ಯಜ್ಞ ಕಾರ್ಯ ಮಾಡುವಾಗ ಯಾವ ನಿಯಮ ಸಂಪ್ರದಾಯಗಳನ್ನು ಪ್ರಧಾನವಾಗಿ ತೆಗೆದುಕೊಳ್ಳಬೇಕು ಎಂಬ ಮತ್ತೊಂದು ವಿಷಯ. ಹೀಗೆ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಉದಾಹರಣೆ ಸಹಿತ ತಿಳಿಸಲಾಗಿದೆ. ಜೈಮಿನಿ ಸೂತ್ರ, ಶಾಬರ ಭಾಷ್ಯ ನಮಗೆ ಮಾರ್ಗದರ್ಶಕವಾದ ಮುಖ್ಯ ಪ್ರಮಾಣ ಗ್ರಂಥಗಳು. ಜೈಮಿನಿ ಮುನಿಯು ತನ್ನ ಆಚಾರ್ಯರಾಗಿದ್ದ ವೇದವ್ಯಾಸರಿಗೆ ಆಪ್ತರಾಗಿದ್ದರು. ವೇದವ್ಯಾಸರು ಈ ಕರ್ಮಮೀಮಾಂಸಾ ಶಾಸ್ತ್ರ ಭಾಗವನ್ನು ಜೈಮಿನಿ ಮಾಡಿದ ಸೂತ್ರಗಳನ್ನು ವಿಮರ್ಶಿಸಿ ಬ್ರಹ್ಮಸೂತ್ರವೆಂಬ ಶಾರೀರಿಕ ಮೀಮಾಂಸಾ ಭಾಗದಲ್ಲಿ ವಿಶೇಷ ನಿರ್ಣಯಗಳನ್ನು ಮಾಡಿದ್ದಾರೆ. ಈ ಶಾಸ್ತ್ರದಲ್ಲಿ 6 ನಿರ್ಣಾಯಕ ಪ್ರಮಾಣಗಳನ್ನು ತಿಳಿಸಲಾಗಿದೆ. ನಂಬರ್ 1, ಶ್ರುತಿ ಎಂದರೆ ನೇರವಾದ ವೇದದ ನುಡಿ. ನಂಬರ್ 2, ಲಿಂಗ ಎಂದರೆ ಕೆಲವು ಗುರುತುಗಳು. ನಂಬರ್ 3, ವಾಕ್ಯ ಎಂದರೆ ಬರೀ ಪದಗಳಲ್ಲ, ಸೆಂಟೆನ್ಸ್ ಎಂದು ನಾವು ಈಗ ಹೇಳಬಹುದಾದ ಪದಗಳ ಅನ್ವಯಾರ್ಥ ಕೊಡುವ ಒಕ್ಕೂಟ. ನಂಬರ್ 4, ಪ್ರಕರಣ ಎಂದರೆ ಸಂದರ್ಭ. 5, ಸ್ಥಾನ ಎಂದರೆ ಹಿಂದೆ ಮುಂದೆ ಏನಿದೆ, ಮಧ್ಯೆ ಏನಿದೆ, ಇದಕ್ಕೆ ಏನರ್ಥ, ಹಾಗೂ ಕ್ರಮಸಂಖ್ಯೆಗಳಲ್ಲಿ ಬರುವ ವಸ್ತುಗಳ ಮತ್ತು ಕ್ರಿಯೆಗಳ ಬಳಕೆ ಹೇಗೆ ಎಂದು. ನಂಬರ್ 6, ಸಮಾಖ್ಯ ಎಂದರೆ ಅನ್ವರ್ಥವಾದ ಆಯಾ ಹೆಸರುಗಳು. ಹೀಗೆ 6 ನಿರ್ಣಾಯಕವಾದ ಪ್ರಮಾಣಾಧಾರಗಳನ್ನು ವಿಚಾರಣೆ ಮಾಡಿ ಅನಂತರ ಇರುವುದಕ್ಕೆ ಮೊದಲು ಇರುವುದು ಪ್ರಬಲ ಎಂದು ನಿರ್ಣಯಿಸಲಾಗಿದೆ. ಪ್ರಬಲವಾದುದು ಇರುವಾಗ ದುರ್ಬಲವಾದುದು ಪ್ರವರ್ತಿಸುವುದಿಲ್ಲ ಎಂಬ ನಿಯಮವು ಪರಸ್ಪರ ವಿರೋಧ ಕಂಡುಬಂದಾಗ ಮಾತ್ರ. ಪ್ರಬಲ ಪ್ರಮಾಣ ಇಲ್ಲದಿರುವಾಗ ದುರ್ಬಲ ಪ್ರಮಾಣವೇ ಆಧಾರ ಉಪಯೋಗಕ್ಕೆ ಬರುವುದು. ಹೀಗೆ ಮೀಮಾಂಸಾ ಶಾಸ್ತ್ರವು ತಿಳಿಸುತ್ತಿದೆ. ಕೆಲವು ಸಂದರ್ಭಗಳಲ್ಲಿ ಶಾಸ್ತ್ರ ನಿಯಮವು ಏನಿದ್ದರೂ ಕೂಡ ಯಜ್ಞವನ್ನು, ಕ್ರಿಯೆಗಳನ್ನು ಬಳಸುವ ಯಾಜ್ಞಿಕರ ಪದ್ಧತಿ ಸಂಪ್ರದಾಯವೇ ಪ್ರಬಲ ಮತ್ತು ಮುಖ್ಯ ಆಗುತ್ತದೆ ಎಂಬ ವಿಶೇಷವು ಮೀಮಾಂಸೆಯಲ್ಲಿದೆ. ಈ ಅಂಶವನ್ನು ವೇದವ್ಯಾಸರು ಕೂಡ ಜೈಮಿನಿಯಂತೆ ಬ್ರಹ್ಮಸೂತ್ರದಲ್ಲಿ ಅನುಸರಿಸಿದ್ದಾರೆ. ಥಿಯರಿ ಎಂಬ ನಿಯಮ ಶಾಸ್ತ್ರವು ತಪ್ಪಲ್ಲ, ಆದರೆ ಥಿಯರಿಗಿಂತಲೂ ಪ್ರಾಕ್ಟಿಕಲ್ ಎಂಬ ಪ್ರಯೋಗಾನುಭವವೇ ಪ್ರಬಲವಾಗಿ ನಿಲ್ಲುತ್ತದೆ ಎಂಬುದು ಇಲ್ಲಿ ನಿಶ್ಚಯವಾದ ನಿರ್ಣಯ. ಈ ಶಾಸ್ತ್ರ ನಿಯಮಗಳ ವ್ಯವಸ್ಥೆಯು ಒಂದು ವಿಷಯದಲ್ಲಿ ಡಿಗ್ರಿ ಎಂಬ ಉತ್ತೀರ್ಣತೆ ಪಡೆದವರಿಗೂ, ಟ್ರೈನಿಂಗ್ ಎಂಬ ಪ್ರಾಕ್ಟಿಕಲ್ ಪ್ರಯೋಗ ನಿಪುಣರಿಗೂ ಕೂಡ ಈಗಲೂ ಅನ್ವಯವಾಗುತ್ತದೆ. ಯಾಜ್ಞಿಕಾಸ್ತು, ಯಾಜ್ಞಿಕೈಸ್ತು ಮುಂತಾದ ಮೀಮಾಂಸಾ ಭಾಷ್ಯ ವ್ಯಾಖ್ಯಾನಗಳ ವಚನಗಳಲ್ಲಿ ಈ ವಿಷಯ ನಿರ್ಣಯವಾಗಿದೆ. ಬಳಕೆ ಅನುಭವಗಳೇ ಕಾನೂನಿಗಿಂತ ಬಲ ಎಂಬುದನ್ನು ನಾವು
ಈಗಿನ ವ್ಯವಹಾರಗಳಲ್ಲೂ ಅನುಸರಿಸಬಹುದು. ತ್ವಂ ಮೇ, ನೀನು ನನ್ನ ಅಧೀನ ಎಂದು ಜೀವಾತ್ಮ ವರ್ಗಕ್ಕೆ ಭಗವಂತನು ಶಾಸ್ತ್ರ ನಿಯಮ ಹೇಳಿದರೂ ಕೂಡ ಜೀವಾತ್ಮ ವರ್ಗವು ಅಹಂ ಮೇ, ನನಗೆ ನಾನೇ ಸ್ವತಂತ್ರ ಎಂದು ಅನುಭವದಿಂದಲೇ ಸ್ವತಂತ್ರ ಕರ್ತ ಎಂದು ನಿರ್ಣಯಿಸುತ್ತಾನೆ. ಇದರ ಮೇಲೆ ಜೀವನಿಗೆ ಭಗವಂತನೊಡನೆ ವಿವಾದವು ಹೆಚ್ಚಿ ಭಗವಂತನು ಸತ್ಯಪ್ರಮಾಣ ಮಾಡುತ್ತಾನಂತೆ. ಪರಾಶರ ಭಟ್ಟರ ತ್ವಮ್ಮೇ ಹಮ್ಮೆ ಪದ್ಯ ಇಲ್ಲಿ ಗಮನಾರ್ಹ. ವೇದಕ್ಕಿಂತಲೂ ಜೀವಿಗಳ ಜೀವನಾನುಭವವೇ ಪ್ರಬಲ ಎಂಬುದು ಜೀವಿಗಳ ನಿಶ್ಚಯ. ಇದು ಇರಲಿ. ಆದರೆ ಈಗಿನ ಸಂದರ್ಭವು ವೇದವಾಕ್ಯಗಳಿಗೆ ಹೇಗೆ ಅರ್ಥ ಮಾಡಬೇಕು, ಪ್ರಮಾಣಾಧಾರಗಳು ಯಾವುವು ಎಂಬ ವಿಷಯದ್ದು. ಈ ಮೀಮಾಂಸಾ ರೀತಿಯನ್ನು ಸಂಸ್ಕೃತ ವೇದಕ್ಕೆ ಮಾತ್ರ ಅನ್ವಯಿಸಿದರೆ ಸಾಲದು. ದ್ರಾವಿಡ ವೇದವಾದ ತಿರುವಾಯಿಮೊಳಿಗೂ ಅನ್ವಯಿಸಬೇಕೆಂದು ರಾಮಾನುಜರು ಶ್ರೀಭಾಷ್ಯದಲ್ಲಿ ಕೊನೆಯಲ್ಲಿ ನಿಶ್ಚಯಿಸಿದಂತೆ ರಾಮಾನುಜರ ಅಪರಾವತಾರವೆನಿಸಿದ ಶ್ರೀ ಭಗವದ್ವರವರ ಮುನಿಯವರು ಕೂಡ ತಮ್ಮ ಪ್ರವಚನ ಮತ್ತು ತಿರುವಾಯಿಮೊಳಿ ಭಾಷ್ಯದ ಟಿಪ್ಪಣಿ ರೂಪದಲ್ಲಿರುವ ತಮ್ಮ ಪ್ರಮಾಣ ಸಂಗ್ರಹದಲ್ಲಿ ಸ್ಪಷ್ಟವಾಗಿ ಅನುಸರಿಸಿದ್ದಾರೆ. ಅಧ್ಯಯನ ಮಾಡಿ ನೀವು ತಿಳಿಯಿರಿ. ಪರಸ್ಪರ ವಿರೋಧವಿಲ್ಲದೆ 6 ಪ್ರಮಾಣಗಳು ಒಂದೆಡೆ ಅನುಕೂಲವಾಗಿದ್ದರೆ ಎಲ್ಲವನ್ನೂ ಸ್ವೀಕರಿಸಬಹುದು ಎಂಬುದು ವರವರ ಮುನಿಯವರ ಅನುಭವ. ಶ್ರೀಮತೆ ರಾಮಾನುಜಾಯ ನಮಃ. ಭಗವದ್ವರವರ ಮುನಿಯೇ ನಮಃ.